ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಅಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆ ಸ್ಟಾಕ್ ಲೆವೆಲ್ ಕಂಡುಹಿಡಿದಾಗ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು, ಯಾವ ರೀತಿ ಸ್ಟೆಪ್ಸ್ ಇದೆ, ಮತ್ತೆ ಯಾವ ರೀತಿ ಚೇಂಜಸ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮಾರ್ಕ್ಸ್ ಹೇಗೆ ಕೊಡ್ತಾರೆ ಅದನ್ನು ಕೂಡ ಡಿಸ್ಕಷನ್ ಮಾಡೋಣ. ಸೊ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಕ್ಯಾಲ್ಕುಲೇಟ್ ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಸೊ ಎರಡು ಸ್ಟಾಕ್ ಲೆವೆಲ್ ಆನ್ಸರ್ ಕಂಡುಹಿಡಿಯೋದಕ್ಕೆ ಹೇಳಿರ್ತಾರೆ. ಸೊ ಎರಡು ಸ್ಟಾಕ್ ಲೆವೆಲ್ ನೀವು ಆನ್ಸರ್ ಉತ್ತರ ಬರಿಬೇಕಂದ್ರೆ ಇದರಲ್ಲಿ ಏನಿರುತ್ತೆ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಸ್ಟಾಕ್ ಲೆವೆಲ್ ಬಿಡಿಸಬೇಕಂದ್ರೆ ಮೊದಲು ರೀ ಆರ್ಡರ್ ಲೆವೆಲ್ ಅನ್ನೋ ಒಂದು ಫಾರ್ಮುಲಾನ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಈ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಸ್ಟಾಕ್ ಲೆವೆಲ್ ನೀವು ಬಿಡಿಸಬೇಕಂದ್ರೆ ಫಾರ್ಮುಲಾದಲ್ಲಿ ರೀ ಆರ್ಡರ್ ಲೆವೆಲ್ ಬರುತ್ತೆ, ಅದನ್ನ ಕೊಟ್ಟಿರೋದಿಲ್ಲ ಪ್ರಾಬ್ಲಮ್ ನಲ್ಲಿ, ಅದನ್ನ ನಾವೇ ಕಂಡುಹಿಡ್ಕೋಬೇಕು. ಆ ರೀ ಆರ್ಡರ್ ಲೆವೆಲ್ ಒಂದು ಫಾರ್ಮುಲಾ ಅಂದ್ರೆ ಟೋಟಲ್ 3 ಫಾರ್ಮುಲಾ ಆಗುತ್ತೆ. ರೀ ಆರ್ಡರ್ ಲೆವೆಲ್ ಫಾರ್ಮುಲಾ, ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ. ಸೊ ಫಾರ್ಮುಲಾ ಏನಿರುತ್ತೆ ಫಸ್ಟ್ ಅದನ್ನ ತಿಳಿಸ್ತೀನಿ. ರೀ ಆರ್ಡರ್ ಲೆವೆಲ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಅಥವಾ ಅದನ್ನ ಯೂಸೇಜ್ ಅಂತಾನೂ ಕರಿತೀವಿ, ಮ್ಯಾಕ್ಸಿಮಮ್ ಯೂಸೇಜ್ ಇಂಟು ಮ್ಯಾಕ್ಸಿಮಮ್ ಪೀರಿಯಡ್. ಎರಡನೇದ್ದು ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ. ಸೊ ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ, ರೀ ಆರ್ಡರ್ ಲೆವೆಲ್ ನಾವು ಕಂಡುಹಿಡಿಯುವಂತ ಈ ಆನ್ಸರ್ ಏನಿರುತ್ತೆ ಅದನ್ನೇ ತಗೋತೀವಿ, ಮೈನಸ್ ಎವರೇಜ್ ಯೂಸೇಜ್ ಅಥವಾ ಎವರೇಜ್ ಕನ್ಸಂಪ್ಷನ್, ಎರಡು ಅಂದ್ರೂ ಒಂದೇ ಮೀನಿಂಗ್ ಆಗುತ್ತೆ, ಇಂಟು ಎವರೇಜ್ ಪೀರಿಯಡ್. ಸೊ ಈ ರೀತಿಯಾದ ಎರಡನೇ ಫಾರ್ಮುಲಾ ನೆನ್ಪಿಟ್ಕೋತೀವಿ. ಮೂರನೇದ್ದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕಂಡುಹಿಡಿಬೇಕಂದ್ರೆ ರೀ ಆರ್ಡರ್ ಲೆವೆಲ್ ಪ್ಲಸ್ ರೀ ಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಯೂಸೇಜ್ ಅಥವಾ ಕನ್ಸಂಪ್ಷನ್ ಇಂಟು ಮಿನಿಮಮ್ ಪೀರಿಯಡ್. ಸೊ ಈ ರೀತಿಯಾದ ಫಾರ್ಮುಲಾ ನೆನಪಿಟ್ರೆ ಸೊ 5 ಮಾರ್ಕ್ಸ್ ನಲ್ಲಿ ಹಾಫ್ ಏನಿದೆ ಫಾರ್ಮುಲಾಗೆ ಇರುತ್ತೆ. ಈ 3 ಫಾರ್ಮುಲಾ ಬರೆದಕ್ಕೆ ಹಾಫ್ ಮಾರ್ಕ್ಸ್, 2.5 ಮಾರ್ಕ್ಸ್ ಸಿಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಈ 3 ಫಾರ್ಮುಲಾ ಆದ ನಂತರ ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ನೋಡ್ಕೋಬೇಕು. ಅವುಗಳನ್ನ ಗಿವನ್ ಅಂತ ಮಾಡ್ಕೊಂತೀವಿ, ಏನ್ ಕೊಟ್ಟಿದ್ದಾರೆ ಅದನ್ನ. ಸೊ ಗಿವನ್ ಮೊದಲು ಕ್ವಶನ್ ನಲ್ಲಿ ಪೀರಿಯಡ್ ಅನ್ನು ಶಬ್ದ ಹುಡುಕ್ಬೇಕು. 2 ನಂಬರ್ ಕೊಟ್ಟಿರ್ತಾರೆ, ಸಣ್ಣದನ್ನ ನಾವು ಮಿನಿಮಮ್ ಅಂತ ಕರಿತೀವಿ, ದೊಡ್ಡದನ್ನ ನಾವು ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸೊ ಮಿನಿಮಮ್ ಪೀರಿಯಡ್ 4 ವೀಕ್ಸ್ ಇದೆ, ಮ್ಯಾಕ್ಸಿಮಮ್ ಪೀರಿಯಡ್ 6 ವೀಕ್ಸ್ ಇದೆ. 4 ಮತ್ತು 6, ಸಣ್ಣದನ್ನ ಮಿನಿಮಮ್, ದೊಡ್ಡದನ್ನ ಮ್ಯಾಕ್ಸಿಮಮ್. ಇನ್ನು ನೆಕ್ಸ್ಟ್ ಏನ್ ಮಾಡೋದು, ಯೂಸೇಜ್ ಅಥವಾ ಕನ್ಸಂಪ್ಷನ್ ಅನ್ನು ಶಬ್ದ ಹುಡುಕೋದು. ಸಣ್ಣ ನಾವು ಯೂನಿಟ್ಸ್ ಏನಿರುತ್ತೆ ಅದನ್ನ ಮಿನಿಮಮ್ ಅಂತ ಕರಿತೀವಿ, ದೊಡ್ಡ ಯೂನಿಟ್ಸ್ ನಾವು ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸೊ ಮಿನಿಮಮ್ ಯೂಸೇಜ್ 25 ಯೂನಿಟ್ಸ್ ಇದೆ, ಮ್ಯಾಕ್ಸಿಮಮ್ ಯೂಸೇಜ್ 75 ಇದೆ. 25 ಮಿನಿಮಮ್, ಮ್ಯಾಕ್ಸಿಮಮ್ 75. ಒಂದ್ ವೇಳೆ ಈ ಪ್ರಶ್ನೆಯಲ್ಲಿ ಯೂನಿಟ್ಸ್ ಮುಂದಿರುವಂತಹ ವರ್ಡ್ ಏನಿದೆ ಇದು ವೀಕ್, ಪೀರಿಯಡ್ ನಲ್ಲಿ ಬಂದಿರುವಂತಹ ಶಬ್ದ ಏನಿದೆ ವೀಕ್, ಸೇಮ್ ಇದೆ. ಇದೇನಾದ್ರೂ ವೀಕ್, ಇದೇನಾದ್ರೂ ಮಂತ್ ಬಂದ್ರೆ ಅಥವಾ ಇದು ಮಂತ್ ಅದು ವೀಕ್ ಬಂದ್ರೆ ಅವರು ಕೊಟ್ಟಂತ ಯೂನಿಟ್ಸ್ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ನೀವು ಕನ್ವರ್ಟ್ ಮಾಡ್ಕೋಬೇಕು ಇದನ್ನ. ಈ ಪೀರಿಯಡ್ ಎದರಲ್ಲಿ ಇರುತ್ತೆ, ಯೂನಿಟ್ಸ್ ಅದರಲ್ಲೇ ಇರಬೇಕು, ಚೇಂಜಸ್ ಮಾಡ್ಕೋಬೇಕು ಯೂನಿಟ್ಸ್ ನ. ಅದನ್ನ ಯಾವ ರೀತಿ ಅಂತ ಹೇಳ್ತೀನಿ. ಇದು ಆಲ್ರೆಡಿ ಎರಡು ಸೇಮ್ ಇದೆ, ವೀಕ್ಸ್. ಸೊ ಡೈರೆಕ್ಟ್ ಆಗಿ ನಾನು ಇಲ್ಲೇ ಮಿನಿಮಮ್ ಮ್ಯಾಕ್ಸಿಮಮ್ ಯೂಸೇಜ್ 25, 75 ಬರ್ಕೊಂಡಿದ್ದೀನಿ. ಒಂದ್ ವೇಳೆ ಇದು ವೀಕ್ ಬದಲಿ ಇಲ್ಲಿ ಮಂತ್ ಅನ್ನೋ ಶಬ್ದ ಇತ್ತಂದ್ರೆ, ಯೂನಿಟ್ಸ್ ಮಂತ್ ಒಳಗೆ, ಎರಡು ವೀಕ್ ಒಳಗೆ ಬಂದ್ರೆ ಅವ್ರು ಕೊಟ್ಟಂತ ನಂಬರ್ ನ ಡಿವೈಡೆಡ್ ಬೈ 4 ಮಾಡಬೇಕು. ಅಂದ್ರೆ 25 ಡಿವೈಡೆಡ್ ಬೈ 4, 75 ಡಿವೈಡೆಡ್ ಬೈ 4 ಮಾಡಿ ಆನ್ಸರ್ ಹಚ್ಚಬೇಕು. ಪೀರಿಯಡ್ ಮಂತ್ ಅಲ್ಲಿದ್ದು ಯೂನಿಟ್ಸ್ ವೀಕ್ ನಲ್ಲಿ ಇದ್ರೆ ಇಂಟು 4 ಮಾಡಬೇಕು. ಈ ಎರಡು ಮೆಥಡ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅಂದ್ರೆ ಇಲ್ಲಿ ವೀಕ್ಸ್ ಬದಲಿ ಪೀರಿಯಡ್ ಮಂತ್, ಯೂನಿಟ್ಸ್ ಏನಿದೆ ಇದು ವೀಕ್ ಇತ್ತಂದ್ರೆ ಆಗ 25 ಇಂಟು 4 ಮಾಡಿ 100 ಯೂನಿಟ್ಸ್, 75 ಇಂಟು 4 ಮಾಡಿ 300 ಯೂನಿಟ್ಸ್ ಮಾಡ್ಕೊಂಡು ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ನೀವು ಈ ಪೀರಿಯಡ್ ಮತ್ತು ಯೂನಿಟ್ಸ್ ನ ಏನು ಪೀರಿಯಡ್ ಕೊಟ್ಟಿರ್ತಾರೆ ವೀಕ್ ಮಂತ್, ಇದನ್ನ ನೋಡ್ಲಾರ್ದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಾರ್ದು. ಇದು ಡಿಫ್ರೆಂಟ್ ಆಗಿದ್ದು ನೀವು ಡೈರೆಕ್ಟ್ ಆಗಿ ಸೇಮ್ ತಗೊಂಡ್ ಪ್ರಾಬ್ಲಮ್ ಬಿಡಿಸಿದ್ರೆ ಅದು ಪೂರ್ತಿಯಾಗಿ ರಾಂಗ್ ಆಗುತ್ತೆ. ಇದರಲ್ಲಿ ವೀಕ್ ಸೇಮ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಬಿಡ್ತಾ ಇದ್ದೀನಿ. ಇಂಟು 4 ಯಾವಾಗ ಮಾಡ್ತೀವಿ, ಡಿವೈಡೆಡ್ ಬೈ 4 ಯಾವಾಗ ಮಾಡ್ತೀವಿ ಗೊತ್ತಿರಬೇಕು. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇನ್ನೊಂದು ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ರೀ ಆರ್ಡರ್ ಕ್ವಾಂಟಿಟಿ ಅಂತ. ಸೊ ಅದರ ಯೂನಿಟ್ಸ್ ಎಷ್ಟಿದೆ, ಇಒ ಕ್ಯೂ ಅಂದ್ರೂ ಅದೇ, ಆರ್ಒ ಕ್ಯೂ ಅಂದ್ರೂ ಅದೇ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂದ್ರೂ ಅದೇ, ರೀ ಆರ್ಡರ್ ಕ್ವಾಂಟಿಟಿ ಅಂದ್ರೂ ಅದೇ. ಸೊ 300 ಯೂನಿಟ್ಸ್ ಇದೆ. ಸೊ 5 ಐಟಮ್ಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ. ನಾವು ಅದನ್ನ 5 ಐಟಮ್ ನ 3 ಫಾರ್ಮುಲಾದಲ್ಲಿ ಯೂಸ್ ಮಾಡ್ತೀವಿ. ಮೊದಲನೇದು ರೀ ಆರ್ಡರ್ ಲೆವೆಲ್, ಇದರಲ್ಲಿ ಮ್ಯಾಕ್ಸಿಮಮ್ ಯೂಸೇಜ್ ಬೇಕು, ಅಂದ್ರೆ ಮ್ಯಾಕ್ಸಿಮಮ್ ಯೂನಿಟ್ಸ್ ಬೇಕು, ಮ್ಯಾಕ್ಸಿಮಮ್ ಪೀರಿಯಡ್ ಬೇಕು.
ಸೊ ಯೂನಿಟ್ಸ್ ಏನಿದೆ ಇಲ್ಲಿ 25 ಮತ್ತು 75 ಇದೆ. ಮ್ಯಾಕ್ಸಿಮಮ್ ಅಂದ್ರೆ ದೊಡ್ಡದು 75 ಯೂನಿಟ್ಸ್ ಇಂಟು ಪೀರಿಯಡ್ ನಲ್ಲಿ ಮ್ಯಾಕ್ಸಿಮಮ್ 6 ಇದೆ, ಮ್ಯಾಕ್ಸಿಮಮ್ ಪೀರಿಯಡ್ ಇಂಟು 6. ಸೊ 75 ಇಂಟು 6 ಮಾಡಿದಾಗ 75 ಇಂಟು 6 450. ಇದು ರೀಆರ್ಡರ್ ಲೆವೆಲ್. ಈ 450 ನಾವು ಮಿನಿಮಮ್ ಸ್ಟಾಕ್ ಲೆವೆಲ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಎರಡಕ್ಕೂ ತಗೋತೀವಿ. ಮೈನಸ್ ಎವರೇಜ್ ಕನ್ಸಂಪ್ಷನ್ ಎವರೇಜ್ ಪೀರಿಯಡ್ ಅಂದ್ರೆ ಎರಡು ಯೂನಿಟ್ಸ್ ನ ಆಡ್ ಮಾಡಬೇಕು. ಮ್ಯಾಕ್ಸಿಮಮ್ ಮಿನಿಮಮ್ 25 75 ಯೂನಿಟ್ಸ್ ಇದೆ. ಈ ಎರಡು ಯೂನಿಟ್ಸ್ ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. 25 75 ಅಂದ್ರೆ 100 ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದ್ರೆ ಹಾಫ್ ಮಾಡಿದ್ರೆ 50. ಸೊ ಎವರೇಜ್ ಯೂಸೇಜ್ ಎಷ್ಟಾಯ್ತು 50 ಇಂಟು ಎವರೇಜ್ ಪೀರಿಯಡ್. ಸೊ ಎರಡು ಪೀರಿಯಡ್ ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. 6 ಮತ್ತು 4 10 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ 5 ಬರುತ್ತೆ. ಸೊ ಎವರೇಜ್ ಪೀರಿಯಡ್ 5. ಈಗ ರೀಆರ್ಡರ್ ಲೆವೆಲ್ 450 ಆಸ್ ಇಟ್ ಈಸ್ ಬರ್ಕೊಂಡು ಮೈನಸ್ 50 ಇಂಟು 5 250 ಮೈನಸ್ ಮಾಡಬೇಕು. 450 ಅಲ್ಲಿ 250 ಮೈನಸ್ ಮಾಡಿದ್ರೆ 200 ಯೂನಿಟ್ಸ್. ಇದು ಮಿನಿಮಮ್ ಸ್ಟಾಕ್ ಲೆವೆಲ್. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ರೀಆರ್ಡರ್ ಲೆವೆಲ್ ಅಂದ್ರೆ ಫಸ್ಟ್ ಕಂಡುಹಿಡಿದಿರ್ತೀವಿಲ್ಲ ಈ ಆನ್ಸರ್ ನೇ ತಗೋತೀವಿ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ. ಕ್ವಶನ್ ಅಲ್ಲಿ ಇಒಕ್ಯೂ ಅಥವಾ ಆರ್ಒಕ್ಯೂ ಅಂತ ಕೊಟ್ಟಿರ್ತಾರೆ, ಆ ನಂಬರ್ ನ ತಗೋತೀವಿ. ಮೈನಸ್ ಮಿನಿಮಮ್ ಯೂಸೇಜ್. ಸೊ ಯೂನಿಟ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಸಣ್ಣದನ್ನ ಮಿನಿಮಮ್ ಅಂತ ಕರಿತೀವಿ 25. ಮಿನಿಮಮ್ ಪೀರಿಯಡ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಸಣ್ಣದನ್ನ ಮಿನಿಮಮ್ ಅಂತ ಕರಿತೀವಿ 4. 450 ಪ್ಲಸ್ 300 ಮಾಡಿದ್ರೆ 750 ಮೈನಸ್ 25 ಇಂಟು 4 ಮಾಡಿದ್ರೆ 100. ಸೊ 750 ಅಲ್ಲಿ 100 ಮೈನಸ್ ಮಾಡಿದ್ರೆ 650. ಈ ರೀತಿಯಾಗಿ ಮಿನಿಮಮ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ನಾವು ಆನ್ಸರ್ ನ ಕಂಡುಹಿಡಿತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ ನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.